ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಎಸ್ಸಿಪಿ ಮತ್ತು ಪಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸದೆ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕು ಹಾಗೂ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು. ಈಗಾಗಲೇ ಅನ್ಯ ಯೋಜನೆಗೆ ಬಳಸಿರುವ ಅನುದಾನವನ್ನು ಕೂಡಲೇ ವಾಪಸ್ ತರಬೇಕು. 2. ರಾಜ್ಯದಲ್ಲಿ ಈಗಾಗಲೇ ದಲಿತರ ದೌರ್ಜನ್ಯ ತಡೆಯುವ ಸಲುವಾಗಿ 33 ವಿಶೇಷ ಪೊಲೀಸ್ ಠಾಣೆಗಳನ್ನು ತೆರೆಯಲು ಆದೇಶ ನೀಡಿರುವುದು ಸ್ವಾಗತಾರ್ಹ. ಆದರೆ ನಿರಂತರವಾಗಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಿ ಮಾಡಿ ಕ್ರಮ ಕೈಗೊಳ್ಳಬೇಕು. 3. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕೋಟೆಕೆರೆ ಮಧ್ಯಭಾಗದಲ್ಲಿ 100 ಅಡಿಯ ಭಗವಾನ್ ಬುದ್ಧರ ಪ್ರತಿಮೆಯನ್ನು ಕೂಡಲೇ ಅನಾವರಣಗೊಳಿಸಬೇಕು ಹಾಗೂ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಿಂದ ಮಸೂದೆ ತೋಟಕ್ಕೆ ರಸ್ತೆ ಅನುಕೂಲ ಮಾಡಿಕೊಡಬೇಕು. 4. ರಾಜ್ಯದ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏಜೆನ್ಸಿಗಳ ಮುಖಾಂತರ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಆಧಾರದ ನೌಕರಿಯಲ್ಲಿ ಮೀಸಲಾತಿ ಜಾರಿಗೊಳಿಸಿರುವ ಯೋಜನೆ ಕಟ್ಟುನಿಟ್ಟಾಗಿರಲಿ ಹಾಗೂ ಸರಿಯಾದ ಸಮಯಕ್ಕೆ ವೇತನವನ್ನು ನೀಡಲು ಕ್ರಮ ಕೈಗೊಳ್ಳಬೇಕು. 5. ಸರ್ಕಾರಿ ಜಮೀನಲ್ಲಿ ಉಳುಮೆ ಮಾಡುತ್ತಿರುವ ರೈತರು ಹಾಗೂ ಬಡ ದಲಿತರಿಗೆ ಈ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು ಮತ್ತು ಬಡವರು ವಾಸಿಸುವ ಮನೆಗಳಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು. 6. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಕೂಡಲೇ ಹೊರ ಮೀಸಲಾತಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಬೇಕು. 7. ಬಾಗಲಕೋಟೆ ನಗರದ ಸರ್ವೆ ನಂಬರ್ 131ರ 4 ಎಕರೆ 27 ಗುಂಟೆ ಸರ್ಕಾರಿ ಜಾಗದಲ್ಲಿ ಭಗವಾನ್ ಬುದ್ಧರ ವಿಹಾರ ನಿರ್ಮಿಸಿದ್ದು ಸದರಿ ಜಮೀನನ್ನು ಬುದ್ಧ ವಿಹಾರ ನಿರ್ಮಾಣ ಸಮಿತಿಗೆ ಮಂಜೂರು ಮಾಡಬೇಕು ಹಾಗೂ ಭಗವಾನ್ ಬುದ್ಧರ ನಮ್ಮೆಲ್ಲ ಯುವಕರಿಗೆ ಅವರೇ ಒಂದು ದಾರಿದೀಪ ಅಂತ ಹೇಳ್ಬೇಕು. ಎಲ್ಲರಿಗೂ ನಾನು ಭೀಮಾ ಸ್ವಾಗತ ಕೋರುತ್ತೇನೆ. ಇವತ್ತಿನ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಿನ ರಾಜಕಾರಣಿಗಳು ಹೆಂಗಾಗ್ಯಾರ ಅಂದ್ರೆ, ಈಗ ಚಳಿಗಾಲ ಅಧಿವೇಶನ ನಡೀತೈತಿ. ಈಗೆಲ್ಲ ನಾವು ಏನಾಗ್ಬಿಟ್ಟಿವಿ ಅಂದ್ರೆ, ಎಲ್ಲ ಸಂಘಟನೆ ಇಡೀ ಜಗತ್ತೊಳಗೆ ಏನ್ ಸಂಘಟನೆಗಳು ಅದಾವ ಎಲ್ಲ ಕಾಂಗ್ರೆಸ್ ಒಳಗ ಅವ್ರ ಚೇಳಗಳು ಆಗ್ಬಿಟ್ಟಾರ. ಅದಕ್ಕೆ ಯಾವ್ದಾರ ಒಂದು ಸಂಘಟನೆ ದನಿಯ ತಿಂದಿರ್ಬೇಕಾದ್ರೆ ಅವ್ರು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಅದು ಪರಶುರಾಮ್ ಇಲ್ಲಾಕರ್ ಹುಟ್ಟಿ ಸ್ಥಾಪನೆ ಮಾಡಿದಂತ ಭೀಮವಾದ ಇದು ಒಂದೇ. ಬಿಜೆಪಿ ಆದ್ರೂ ಹೋರಾಟ ಮಾಡ್ತೈತಿ, ಕಾಂಗ್ರೆಸ್ ಆದ್ರೂ ಹೋರಾಟ ಮಾಡ್ತೈತಿ, ಅದು ನಿರಂತರವಾಗಿರ್ತೈತಿ, ಮುಂದೂ ಇರ್ತೈತಿ ಅಂತ ನಾನು ಹೇಳಕ್ ಬಯಸ್ತೇನೆ. ಇವತ್ತಿನ ಸಭೆಯ ಉದ್ದೇಶ ಅಂದ್ರೆ, ಇವಾಗ ನಮ್ SC/ST ಇಂದ ಹಣ ದುರ್ಬಳಕೆ ಆಗೋದು ಮತ್ತ ಮೀಸಲಾತಿಯಿಂದ ಎಲ್ಲ ಹಲವಾರು ಸಮಸ್ಯೆಗಳನ್ನು ಕೂರ್ಕೊಂಡು ನಾವು 17 ತಾರೀಕಿಗೆ ಹಾಗೂ ಆಯಾ ತಾಲೂಕಿನ ಎಲ್ಲ ಕಾರ್ಯಕರ್ತ ಭೀಮಾ ಸೇನಾನಿಗಳಿಗೆ ವಂದನೆಗಳು. ನಾಳೆ ದಿನಾಂಕ 17ರಂದು ಕರ್ನಾಟಕ ಸರ್ಕಾರದ ಅಧಿವೇಶನ ಇರುವುದು. ಆ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಹೋರಾಟ ಹಮ್ಮಿಕೊಂಡಿದ್ದು ಬಹುಶಃ ಭೀಮವಾದ ಸಂಘಟನೆಯಿಂದ ಇದು ಪ್ರಥಮ ಬೆಳಗಾವಿ ಅಧಿವೇಶನ ಮುತ್ತಿಗೆ ಕಾರ್ಯಕ್ರಮ 17ರಂದು. ಅದಕ್ಕಾಗಿ ಎಲ್ಲ ತಾಲೂಕು ಸಮಿತಿಯಿಂದ ಮಾನ್ಯ ಬೆಳಗಾವ ಪೂರ್ವಭಾವಿ ಸಭೆ ಹೋರಾಟದ ಪೂರ್ವಭಾವಿ ಸಭೆ ಕರೆದಿದ್ದರು. ಅಲ್ಲಿ ಹೋಗಿ ನಮ್ಮ ಬಾಲ್ಕೋಟ್ ಜಿಲ್ಲೆಯಿಂದ ಒಂದು 500 ಜನ ನಾವು ತೊಗೊಂಡ್ಬರ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಮತ್ತು ವಾಲ್ ಪೋಸ್ಟರ್ ನಾವು ಮಾಡಿಕೊಡ್ಬೇಕಂತ ಹೇಳಿ ಹೇಳಿದ್ದಾರೆ ಅವರು. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಒಂದು ಜಿಲ್ಲಾ ಸಮಿತಿಯನ್ನು ಸಭೆ ಕರೆದಿವಿ. ಸಭೆಗೆ ಆಗಮಿಸಿದಂಥ ರಾಜ್ಯ ಸಂಘ ಸಂಚಾಲಕರು, ಜಿಲ್ಲಾ ಸಂಚಾಲಕರು, ರಾಷ್ಟ್ರ ಸಮಿತಿ ಸದಸ್ಯರು, ಮಹಿಳಾ ಸಂಚಾಲಕಿ ಮತ್ತು ಎಲ್ಲ ತಾಲೂಕಾ ಸಮಿತಿಯವರು. ಏನದು ಸ್ಪೆಷಲ್ ಅಂತಂದ್ರೆ, ನಾವು ಇದು ಬಹುಶಃ 2ನೇ ಹೋರಾಟ ಬೆಳಗಾವಿ ಅಧಿವೇಶನ. ನಾವು ಸುಮಾರು 7-8 ವರ್ಷದಿಂದ ಮಾಡಿದ್ವಿ ನಾವು ಬೆಳಗಾವಿ ಅಧಿವೇಶನ. ಅಷ್ಟು ಪರಿಣಾಮಕಾರಿ ಆಗಿರಲಿಲ್ಲ. ನಾವು 400-500 ಜನ ಅಕ್ಕ ಕುಡಿತೀವಿ. ಅದು ಬಹುಶಃ ಹುಟ್ಟಿದ ಮೇಲೆ ದಲಿತರು ಹೋರಾಟಗಳು ಬಹುಶಃ ಜಾತಿ ಹೋರಾಟಗಳಾಗ್ಯಾವ, ಸಂಘಟನೆ ಹೋರಾಟಗಳು ಯಾವಾಗಿಲ್ಲ. ಅದನ್ನ ನಾವು ಏನಪ್ಪಾ ಅಂದ್ರೆ ರಾಜ್ಯಕ್ಕೆ ತೋರ್ಸಬೇಕಾಯ್ತು. ಏನಪ್ಪಾ ಭೀಮಾ ಶಕ್ತಿ ಏನೈತಿ ಅಂತ ರಾಜ್ಯದಲ್ಲಿ ತೋರ್ಸಬೇಕಾಯ್ತು. ಯಾಕಂದ್ರೆ ನಾವು ನೋಡ್ರಿ, ಇವತ್ತ ನಮ್ಮ ಮಕ್ಕಳು ಇವತ್ತು ವಿಧಾನಸೌಧ ಮುಂದೆ ಇದೆ ಫ್ರೀಡಮ್ ಪಾರ್ಕ್ನ ಕಾಯಂ ಹೋರಾಟ ಮಾಡ್ತಾರೆ, ಎಜುಕೇಶನ್ ಮಾಡ್ತಾರೆ. ನಮ್ಮ ಸ್ಕಾಲರ್ಶಿಪ್
ಇವ ಎಸ್ ಸಿ ಮಾದೇವಪ್ಪ ಅಂತ ಹೊಲಸ ಸಮಾಜ ಕಲ್ಯಾಣ ಮಂತ್ರಿ ಅವನಿಗೆ ಬಂದಿದ್ದು ಇತಿಹಾಸ ಕರ್ನಾಟಕ ಇತಿಹಾಸ ಇಂಥ ನಮ್ಮ ಇವರಿದ್ರು ಯಾರಂದ್ರ ಸ್ಟಾರ್ಟಿಂಗ್ ಅವರು ಮೊದಲ ರಾಚಯ್ಯ ಪಾಚಯ್ಯ ಇವ್ರದ್ದು ಡಿ ರಾಚಯ್ಯ ಇವರು ಹಾಸ್ಟೆಲ್ ಮಾಡಿದ್ರು ಅವರು ಹಾಸ್ಟೆಲ್ ಮಾಡಿದ್ರು ಅಂತ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳು ಎಜುಕೇಶನ್ ಹಾಕೈತಿ ಮುಂದೆ ಸಮಾಜ ಕಲ್ಯಾಣ ಇಲಾಖೆ ಒಳಗೆ ನಮ್ಗೆ ಫಾದರ್ ಪೀರಿಯಡ್ ಕಾಂಗ್ರೆಸ್ ಪೀರಿಯಡ್ನ್ಯಾಗ ಆಂಜನೇಯ ಅಂತ ಪಾಪ ಒಳ್ಳೆ ಕೆಲಸ ಮಾಡಿ ಹೋದಮ್ಮ ಯಾರಿಗೆ ಕಾಲೇಜ್ ಹಾಸ್ಟೆಲ್ ಇರಂಗಿಲ್ಲ ಅವರಿಗೆ ಇಲ್ಲಾಂದ್ರೂ ತಗೋಬೇಕಂತ ರೂಲ್ಸ್ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿದೆ ಎಜುಕೇಶನ್ ಮಾಡಕ್ಕೆ ಈ ಕಾಳ ನನ್ನ ಮಗ ಇವ ಮಾದೇವಪ್ಪ ಡಾಕ್ಟರ್ ಅದಾಗವ ಸ್ಕಾಲರ್ಶಿಪ್ ತಗೊಂಡು ಡಾಕ್ಟರ್ ಅದಾಗವ ಮತ್ತೆ ಇದನ್ನ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳ್ತಾನ ಇವತ್ತು ನಮ್ಮ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ತಗೊಂಡು ಮೊನ್ನೆ ನಾವು ಬಹುಶಃ ಇಲ್ಲಿ ಅಂಜಲಿ